ಅದು ಇತ್ತೀಚೆಗೆ ನಿನ್ ಕಣ್ಣು ಸ್ವಲ್ಪ ಮಂಜಾಗ್ತಿದ್ಯೇನಮ್ಮ? ಯಾಕೆ ಹಾಕಿ ಹೇಳ್ತಿದ್ದೀರಾ? ನಿನ್ನ ಎದುರುಗಡೆನೆ ಗುಣಕಲ್ ತರ ಕೂತಿದ್ದೀನಿ. ಒಳ್ಳೆ ಹಳೆ ಗಾಡಿಲಿ ಕಿತ್ತೋಗಿರೋ ಸೈಲೆನ್ಸರ್ ಕಿರಿಚ್ದಂಗೆ ಕಿರಿಚ್ತಾ ಇದೀಯಾ? ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಜಾನಿ, ನೀವ್ ತುಂಬಾ ಮಾತಾಡ್ತಿದ್ದೀರಾ. ನೀನ್ ತುಂಬಾ ಕಿರ್ಚಿದ್ದಕ್ಕೆ ನಾನು ತುಂಬಾ ಮಾತಾಡ್ತಿರೋದು. ಯಾಕೆ ಕಿರ್ಚಿದೆ? ಏನಿದು? ಅದು ಗೌಡ್ರು ಗೋಡನಲ್ಲಿ ಬಿದ್ದಿರೋ ಹಳೆ ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ. ಮತ್ತಿನ್ನೇನ್ ಮಧು, ಸೀರೆನ ತಗೊಂಬಂದ್ಬಿಟ್ಟು ಸಣ್ಣ ಮಕ್ಳ ತರ ಏನಿದು ಅಂತ ಕೇಳಿದ್ರೆ? ಇದು ಸೀರೆ ಅಂತ ನಂಗೂ ಚೆನ್ನಾಗ್ ಗೊತ್ತು. ನೀವ್ ಈ ಸೀರೆ ವಾಶ್ ಮಾಡಿದ್ರು ಈ ಸೀರೆಲಿರೋ ಕಲೆ ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ ಅಂದ್ರೆ ಅದಕ್ಕೆ ಹೋಗಕ್ ಇಷ್ಟ ಇರ್ಲಿಲ್ಲ, ಅದಕ್ಕೆ ಹೋಗಿಲ್ಲ. ಜಾನಿ, ನಾನೇನ್ ಕಾಮಿಡಿ ಕಿಲಾಡಿಗಳು ಶೋ ನಡೆಸ್ತಿಲ್ಲ. ಕಾಮಿಡಿ ಮಾಡದ್ಬಿಟ್ಟು ಸೀರಿಯಸ್ ಆಗಿ ಉತ್ತರ ಕೊಡಿ. ಈ ಸೀರೆಲಿರೋ ಕಲೆ ಯಾಕೆ ಹೋಗಿಲ್ಲ? ನೀವು ಈ ಸೀರೆನ ವಾಶ್ ಮಾಡಿಲ್ವಾ? ಮಧು, 5 ನಿಂಬೆಹಣ್ಣು ತಂದು ಸಿಪ್ಪೆ ಸವಿಯೋವರೆಗೂ ಉಜ್ಜಿದ್ದೀನಿ, ಆದ್ರೂ ಈ ಕಲೆ ಹೋಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಜಾನಿ, ಯಾಕೆ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ರ? 5 ನಿಂಬೆಹಣ್ಣಲ್ಲಿ ಕಲೆ ಹೋಗಿಲ್ಲ ಅಂದ್ರೆ ಇನ್ನು 5 ನಿಂಬೆಹಣ್ಣು ತಂದು ಹಾಕಿ ವಾಶ್ ಮಾಡ್ಬೇಕಿತ್ತು. ಎಕ್ಸ್ಕ್ಯೂಸ್ ಮೀ ಅರ್ಧಂಗಿ ಅವ್ರೆ, ನನಗೆ ಯಾವ ಕೆಲಸನ ಹೇಗ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ಜಾನಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಇತ್ತೀಚೆಗೆ ನೀವ್ ಯಾವ ಕೆಲಸನ ಸರಿಯಾಗಿ ಮಾಡ್ತಿಲ್ಲ. ಇನ್ಮೇಲೆ ಮಾಡೋದು ಇಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಾ? ನಾನು ಏನ್ ಕೆಲಸ ಮಾಡಿದ್ರು ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ನಾನು ಯಾವ ಕೆಲಸನೂ ಮಾಡಲ್ಲ. ಬೇಕಿದ್ರೆ ನೀನೇ ಮಾಡ್ಕೋ. ಜಾನಿ, ಕೋಪ ಮಾಡ್ಕೋಬೇಡಿ ಜಾನಿ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಲ್ವಾ? ಇದ್ರಲ್ಲಿ ಕಲರ್ ಹೋಗ್ಲಿಲ್ಲ ಅನ್ನೋ ಬೇಜಾರ್ಗೆ ಸ್ವಲ್ಪ ರಶ್ ಆಗಿ ಮಾತಾಡ್ಬಿಟ್ಟೆ. ಸಾರಿ. ನೀನ್ ಸಾರಿ ತಗೊಂಡೋಗಿ ಮೋರಿಗೆ ಹಾಕು. ನೀನ್ ಎಷ್ಟೇ ನೈಸ್ ಮಾಡಿದ್ರು ಇನ್ಮೇಲೆ ಈ ಮನೆ ಕೆಲಸನ ನಾನು ಮಾಡಲ್ಲ. ಮತ್ತಿನ್ನೇನು, ಸಂಬಳಕ್ಕೆ ಬೇರೆಯವ್ರ ಮನೆ ಕೆಲಸ ಮಾಡ್ತೀರಾ? ಇದೆ ನನಗೆ ಆಗಲ್ಲ ಅನ್ನೋದು. ಮತ್ತಿನ್ನೇನ್ ಜಾನಿ, ಸಾರಿ ಕೇಳಿದ್ರು ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗಲ್ವಾ? ನಿನಗೆ ಬೇಜಾರಾದಾಗೆಲ್ಲ ಬೈಸ್ಕೊಳ್ಳೋದಕ್ಕೆ ನಾನೇನ್ ಬೀದಿಲಿ ಹೋಗೋ ಬೆಗ್ಗರ್ ಅನ್ಕೊಂಡಿದ್ಯಾ? ನೀನನ್ನ ಬೆಗ್ಗರ ಅಂದ್ರೆ ನೀವ್ಯಾಕೆ ನಿಮ್ಮನ್ನ ಬೆಗ್ಗರ್ಗೆಲ್ಲ ಹೋಲಿಸ್ಕೊತೀರಾ? ನೀ ನನ್ನ ಹ್ಯಾಂಡ್ಸಮ್ ಹಬ್ಬಿ ಅಲ್ವಾ? ನೀನ್ ಎಷ್ಟೇ ಜಾಕ್ ಹಾಕಿದ್ರು ನಾನು ಶೇಕ್ ಆಗಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಜಾನಿ, ಜಾನಿ, ಈ ಶಿವಮೊಗ್ಗದ ಅನಿಲ 52 ವರ್ಷದ ನರೇಶ ಇಬ್ರು 5 ಚಡ್ಡಿ ತಗೊಂಡವ್ರು. 2 ಚಡ್ಡಿ ದುಡ್ಡು ಕೊಟ್ಟು ಕಳ್ಸಾರೆ. ಇನ್ನು 3 ಚಡ್ಡಿ ದುಡ್ಡು ಎಲ್ಲಿಯಾ? ಫೋನು ಸಿಗ್ತ ಯಾವ್ದ ಫೋನೇ ಬಂದ್ಬಿಟ್ಟಲ್ಲಪ್ಪ. ಎಡ 9 ಮೇಳ. ಹಾ 5 ಚಡ್ಡಿ ತಗೊಂಡಿನಿ, 1 ಚಡ್ಡಿ ಫ್ರೀಯಾಗಿ ಕೊಡಿ ಅಂದಾರ. 5 ಅಲ್ಲ 50 ಚಡ್ಡಿ ತಗೊಂಡ್ರು 1 ಲಾಡಿನೂ ಫ್ರೀಯಾಗಿ ಕೊಡಲ್ಲ. ನಾನು ಇಡು ಫೋನ್ನ. ಇತ್ತೀಚೆಗೆ ನಮ್ಮ ಜನಗಳಿಗೆ ಆಸೆ ಶಾನೆ ಜಾಸ್ತಿ ಆಗ್ಬಿಟ್ಟದೆ. ಬಾಬಾ ಕಾರ್ದ್ಯಾ ಬಂದಿರಿಯಾ? ತಗೊಳ್ಳಿ. ಅಲ್ಲಿ ಇಟ್ಬಿಟ್ಟೋಗು, ಕುಡಿತೀನಿ. ಶ್ರೀ ರಾಮ ಚಂದ್ರ ಗೌಣ, ನಂಗೆ ಅಟ್ಟಿಲಿ ಇದ್ದು ಸಾನೆ ಬಾರ ಆಯ್ತದೆ. ಅದು ಬಾರಲ್ಲ, ಬೋರ್. ಹೇಳಿದ್ರಿ ಜಾಡ, ಅದೇ ಆಯ್ತದೆ. ಅದಕ್ಕೀಗ ಏನ್ ಮಾಡ್ಬೇಕು? ನಾನು ನಿಮ್ ಜೊತೆಗೆ ಅಂಗಡಿ ಬಂದು ವ್ಯಾಪಾರ ಮಾಡ್ತೀನಿ. ಪಾರು ಇರುವಾಗ ಯಾಕೆ ಆನೆ ಹೊರ ಆಸೆ? ಅಂದ್ರೆ ಹೊಟ್ಟಿಲ್ ಅಡ್ಗ ಕೆಲಸ ಮಾಡ್ಕೊಂಡಿರೋಳಗೆ ವ್ಯಾಪಾರ ಮಾಡೋ ಆಸೆ ಯಾಕೆ ಆಂದಿ? ಶ್ರೀ, ನಂಗೇನ್ ವ್ಯಾಪಾರ ಮಾಡಕ್ ಬರಕಿಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಹಳ್ಳಿಲಿ ಇರ್ಬೇಕಾರೆ ಸಂತೆಗೆ ಸೊಪ್ಪು ತಗೊಂಡೋಗಿ ಎಷ್ಟು ಪಸಂದಾಗಿ ಮಾರ್ಕೊಂಡ್ ಬರ್ತಿದ್ದೆ ಗೊತ್ತಾ? ಪಾರು, ಸೊಪ್ಪು ಮಾರಕ್ಕೂ ಚಡ್ಡಿ ಮಾರಕ್ಕೂ ಶಾನೆ ವ್ಯತ್ಯಾಸ ಅದ, ಅದು ಗೊತ್ತಾ? ಅಂತ ವ್ಯತ್ಯಾಸ ಏನಿದ್ದದು? ಕುದುರೆ ಬಾಲಕ್ಕೂ ಕತ್ತ ಬಾಲಕ್ಕೂ ಏನ್ ವ್ಯತ್ಯಾಸ ಇದ್ದದೋ ಅದೇ ವ್ಯತ್ಯಾಸ ಅದೇ. ಶ್ರೀ, ನೀವೇನೇನೋ ಮಾತಾಡಿ ನನ್ ದಿಕ್ ತಪ್ಪಿಸ್ಬೇಡಿ. ನಾನೆಲ್ಲಿ ನಿನ್ ದಿಕ್ ತಪ್ಪಿಸಿನವ? ನೀನೇ ಆಗಾಗ ನನ್ನನ್ನು ದಿಕ್ ತಪ್ಪಿಸ್ತಾ ಇರ್ತಿದೆ. ನೋಡು, ನೀನು ಹಟ್ಟಿಲಿ ಇದ್ಕೊಂಡು ರುಚಿಯಾಗಿ ಅಡುಗ ಮಾಡು. ನಿನ್ನನ್ನು ಅಂಗಡಿ ಕರ್ಕೊಂಡೋಗಿ ವ್ಯಾಪಾರ ಮಾಡ್ಸಕ್ ನನಗೆ ಇಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾವ್ನಿ. ನೋಡು ಪಾರು, ಹೆಣ್ಣಾದವ ಹಟ್ಟಿಲಿ ಅಡುಗ ಮಾಡ್ಕೊಂಡು ದುಡ್ಕೊಂಬರ ಗಂಡಸ್ಗೆ ಕೈ ಬಳೆ ಸದ್ದು ಮಾಡ್ಕೊಂಡು ಊಟ ಉಪಚಾರ ನೋಡ್ಕೊಂಡಿದ್ರೆ ಅವನ್ ದಣಿವೆಲ್ಲ ಆರೋಯ್ತದೆ. ಶ್ರೀ, ನೀವೇನೇನೋ ಮಾತಾಡಿ ನನ್ ಮನ್ಸ್ ಬದಲಾಯಿಸಕ್ ನೋಡ್ಬೇಡಿ. ನಾನ್ ಅಂಗಡಿಗೆ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರೆ ಬರ್ತೀನಿ ಅಷ್ಟೇಯ. ನಾನು ಸೀರೆ ಉಟ್ಕೊಂಡು ಹಟ್ಟಿಲಿ ಅಡುಗ ಮಾಡ್ಕೊಂಡಿದ್ರೆ ಚೆಂದಾಗಿದ್ದದ? ಸೀರೆ ಉಟ್ಕೊಳ್ಳೋ ಆಸೆ ಇದ್ರೆ ಹೇಳಿ, ನಾನೇ ಉಡಿಸ್ತೀನಿ. ಅಂದ್ರೆ ನೀವು ಸೀರೆ ಉಟ್ಕೊಂಡ್ರೆ ಪಸಂದ ಕಾಣಕ್ಕಿಲ್ಲ ಅಂತ ಹೇಳ್ತಿ. ಇದು ಹಂಗಿಯೇ, ನೀನು ಅಂಗಡಿಗೆ ಬಂದು ವ್ಯಾಪಾರ ಮಾಡ್ಕೊಂಡಿದ್ರೆ ಚೆಂದಾಗಿರಲ್ಲ. ಹಟ್ಟಿಲಿ ಇದ್ಕೊಂಡು ರುಚಿಯಾಗಿ ಅಡುಗ ಮಾಡ್ಕೊಂಡಿದ್ರೆ ಚೆಂದಾಗಿರ್ತದೆ. ಆಯ್ತು, ನಿಮ್ ಖುಷಿನೇ ನನ್ ಖುಷಿ. ನೀವು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ನಾ ಖುಷಿಯಾಗಿನಿ, ನೀವು ಹೋಗಿ ಬಿಸಿ ಬಿಸಿಯಾಗಿ ಅಡುಗ ಮಾಡು. ಹೋಗುವ. ಹಬ್ಬ ಸದ್ಯ ಹೊಂಟೋದ. ಈ ಎಣ್ಣೆಗಳನ್ನ ಸಮಾಧಾನ ಮಾಡೋದು ಒಂದೇ,
ರೋಚಿಗಿದ್ದಿರೋ ಓರಿಗ ಮೂಗ್ದಾರ ಹಾಕೋದು ಒಂದಿಯೇ. ಅಣ್ಣಪ್ಪನವ್ರೆ, ಇದ್ಯಾಕೆ ಮುಖನ ಸೀದೋದು ಬದನೆಕಾಯಿ ಥರ ಸಿಂಡ್ರಿಸ್ಕೊಂಡು ಕೂತಿದಾರಿ? ಏನು ನಿಮ್ಮ ಪ್ರಾಬ್ಲಮ್ಮು? ಅದುಗೆ ನಾನು ಏನು ಮಾಡಿದ್ರು ಇಷ್ಟನೇ ಆಗಲ್ಲ ಗೌಡ್ರೆ. ಎಷ್ಟೇ ಕೆಲಸ ಮಾಡಿದ್ರು ಏನಾದರೂ ಹೇಳಬೇಕು ಅಂತ ಬರೀ ಜಗಳನೇ ಮಾಡ್ತಿರ್ತಾಳೆ. ಮೇಯ್ಸಕ್ಕಾಗದೆ ರಸನೆ ಇಟ್ಕೋಬಾರ್ದು, ಕೊಟ್ಬಿಡಿ ನಾ ಸಾಕತ್ತೀನಿ. ಏನ್ ನಿಮ್ಮ ಮಾತಿನ ಅರ್ಥ? ಅಣ್ಣಪ್ಪನವ್ರು ಹೆಂಗಸರು ಗಂಡಸರು ಕಾಟ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ. ನಿಮ್ಗೆ ಯಾರು ಕಾಟ ಕೊಟ್ರೋ? ಅಣ್ಣಪ್ಪನವ್ರಿ, ಮಧುರ ಅವರು ನಿಮ್ಗೆ ಕ್ಯಾಮೆ ಮಾಡಿ ಅಂತ ಕಾಟ ಕೊಟ್ಟಂಗೆ ನಮ್ಮ ಹಟ್ಟಿಲಿ ಅಪ್ಪಾರು ನೀವು ಅಟ್ಟಿಲೇರಿ ನಾ ವ್ಯಾಪಾರಕ್ಕೆ ಹೋಗ್ತೀನಿ ಅಂತ ಬೆನ್ನತ್ತು ಬಿಟ್ಟಾಳೆ. ಅಲ್ವಾ, ನನ್ನ ಪ್ರಾಬ್ಲಮ್ ಒಂಚೂರು ಅರ್ಥ ಮಾಡ್ಕೊಂಬರ್ತಿ. ನಿತ್ಕೊಂಡ್ ಕಾತಿಲ್ಲ, ಕೂಕಂಡ್ ಕಾತಿಲ್ಲ. ಪಾಪ ಇನ್ಸ್ಪೆಕ್ಟರ್ಗೆ ಮೂಲವ್ಯಾಧಿ ರೋಗ ಬಂದಿರಬೇಕು. ಒಂದ್ ನಿಮಿಷ ಕಡಿಮೆ ಮಾಡ್ತೆ. ಯಾರಿಗೆ ಮಾರ್ರೆ ಮೂಲವ್ಯಾಧಿ ರೋಗ? ಅಲ್ಲ ಇನ್ಸ್ಪೆಕ್ಟ್ರೆ, ನಿಮ್ಗೆ ನಿಂತ್ಕೊಳ್ಳೋಕಾಯ್ತಾ ಇಲ್ಲ, ಕೂತ್ಕೊಳ್ಳೋಕಾಯ್ತಾ ಇಲ್ಲ ಅಂದಮೇಲೆ ಅದೇ ಅಲ್ವಾ? ಯಾವುದಕ್ಕೂ ಡಾಕ್ಟರ್ ತಾವು ತೋರಿಸ್ಕೊಂಬಿಡಿ. ರೋಗ ಬಂದದ ಅಂತ ನಾಚ್ಕೊಂಡಿದ್ರೆ ಪರ್ಮನೆಂಟಾಗಿ ಪಾಚ್ಕೊಂಡ್ಬಿಡ್ಬೇಕಾಯ್ತದೆ. ನಾನು ಡಾಕ್ಟರ್ ಆಗಿ ಈ ಏರಿಯಾಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದೀನಿ. ಈ ಏರಿಯಾದಲ್ಲಿ ಯಾವುದೇ ರೀತಿ ಯಾರಿಗೂ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ. ಅವ್ರ ನೋವನ್ನ ನಾನು ನುಂಗ್ತೀನಿ. ನಿಮ್ಮ ನೋವನ್ನ ಅವರು ನುಂಗ್ಸಿರ್ಯಾ? ಇಲ್ಲ, ಫೀಸ್ ಮಾತ್ರ ನುಂಗ್ತೀನಿ. ಸುಮ್ಮನೆ ಆಯ್ಕಣಿ ಮರ್ರೆ. ಒಂದು ವಿಷಯನ ಮಾತಾಡುವತ್ತಿಗೆ ಆ ವಿಷಯದ ಬಗ್ಗೆ ತಿಳ್ಕೊಂಡು ಮಾತಾಡ್ಕೊ. ನಂಗೆ ಮೂಲವ್ಯಾಧಿ ಇತ್ತಂದೇಳಿ ನಿಮ್ಗೆ ಹೇಳಿನಾ? ಮತ್ತ್ಯಾಕೆ ಇನ್ಸ್ಪೆಕ್ಟ್ರೆ, ಯಾರ ಹತ್ರ ನಾವು ಫೋನಲ್ಲಿ ಕುಂತ್ರೆ ಕೂರಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ? ಅದು ಒಬ್ಬ ಸೈಕೋ ಕಿಲ್ಲರ್ ಮುಳ್ಳಪ್ಪ ಅಂದೇಳಿ ಜೈಲಿಂದ ತಪ್ಪಿಸ್ಕೊಂಡಿದ್ದ. ಇನ್ಸ್ಪೆಕ್ಟ್ರೆ, ಸೈಕೋದಲ್ಲಿ ತುಂಬಾ ವಿಧಗಳಿವೆ. ಇವನು ಯಾವ ವಿಧದಲ್ಲಿದ್ದ? ಅವನಿಗೆ ಗಂಡಸರನ್ನ ಕಂಡ್ರೆ ಆತಿಲ್ಲ. ಸಾಮಾನ್ಯವಾಗಿ ಗಂಡಸರು ಕಂಡ್ರೆ ಆಗಲ್ಲ ಕಂಬಿಡಿ. ಅದು ನಿಮ್ಮಂತವ್ರಿಗೆ ಮಾತ್ರ. ಆದ್ರೆ ಅವನಿಗೆ ಗಂಡಸರನ್ನ ಕಂಡ್ರೆ ಆತ. ಆದ್ರೆ ಗಂಡಸರು ಯಾರು? ಗಂಡಸರು ನಮ್ನ ಇಪ್ಪಕಾಗ. ಐ ಲೈಕ್ ಇಟ್. ನನಗೆ ಅದೇ ನಮ್ಮನೆ ಆಗ್ಬೇಕಂತ ಹೇಳಿ ಕಂಡಾಪಟ್ಟ ಆಸೆ. ಅಡ ಕಲ್ಟಿವೇಟ್ರು, ನಿನಗೆ ಮೀಸ ಇಲ್ಲ ಅನ್ನೋ ಕಾರಣಕ್ಕೆ ಈ ತರ ಆಸೆ ಪಡೋದು ತಪ್ಪು. ಓಯ್ ಗೆಂಡತಿಮ್ಮ, ನಾನು ಎಂತದಕ್ಕೆ ಮೀಸೆ ಬೆಳೆಸಲಿಲ್ಲ ಹೇಳಿ? ಎಂತದಕ್ಕಪ್ಪ? ಈ ನಮ್ಮನೆ ಕಂಬಳೆ ಉಳದಾಗೆ ಮೀಸೆ ಬಿಟ್ರೆ ವಾಯು ಸಂಚಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವೆಲ್ಲ ಇದೇ ನಮ್ನಿ ತರಲೆ ಮಾಡ್ತಿದ್ರೆ ನಂಗೆ ವಿಷಯಕ್ಕೆ ಬಪ್ಪಕಾತಿಲ್ಲ. ನೀವು ಹೇಳೋವರೆಗೂ ಇವ್ರು ತರಲೆ ಮಾಡ್ತಾನೆ ಇರ್ತಾರೆ. ಮೊದಲು ವಿಷಯ ಹೇಳಿ. ಆ ಜೈಲಿಂದ ತಪ್ಪಿಸ್ಕೊಂಡ ವ್ಯಕ್ತಿಗೆ ಗಂಡಸರು ನಮ್ನಿ ಇದ್ರೆ ಆತಿಲ್ಲ. ಅದಕ್ಕೆ ಆ ಕೈದಿನ ಹಿಡುವವರೆಗೂ ನೀವಲ್ಲ ಪ್ಲೀಸ್ ಲೇಡೀಸ್ ಗೆಟಪ್ ಅಲ್ಲೇ ರೀ. ಓ ಇನ್ಸ್ಪೆಕ್ಟ್ರೆ, ಇದ್ಯಾವ ಸೀಮ ನ್ಯಾಯವ? ಅವನಿಗೋಸ್ಕರ ನಾವೆಲ್ಲ ಯಾಕೆ ಎಣ್ಣೆಕಲ್ ಬಟ್ಟೆ ಹಾಕಬೇಕು? ನಾನು ಆಗಲೇ ಹೇಳ್ದೆ ಅಲ್ಲ ಮರ್ರೆ, ಅವ ಒಂದ್ ನಮ್ನಿ ಸೈಕೋ ಇದ್ದಂಗೆ. ಗಂಡಸರು ನಮ್ನಿ ಇದ್ರೆ ಅವ ಹಿಂದಿಂದ ಬಂದು ಚೂರಿ ಹಾಕಿ ಬಿಡ್ತಾ. ಹಿಂದೆಯಿಂದ ಚೂರಿ ಹಾಕಿಸಿಕೊಳ್ಳುವುದಂದ್ರೆ ಐ ಲೈಕ್ ಇಟ್. ಮಿಸ್ಟರ್ ಅಂಡ್ ಮಿಸಸ್ ರಾಖಿ ಅವರೇ, ಅವ್ರು ಚುಸ್ತಿ ನಿಂತ ಇರೋದು ಐಸ್ ಕ್ಯಾಂಡಿ ಕಡ್ಡಿಲಲ್ಲ, ರಕ್ತ ಬರ್ಸೋ ಚಾಕುಲಿ. ನನ್ನ ಮಾತನ್ನ ಅಷ್ಟು ಕಾಮಿಡಿ ಆಗಿ ತಕೊಂಡ್ಬೇಡಿ ಮರ್ರೆ. ತಪ್ಪಿಸ್ಕೊಂಡಿಪ್ಪುದು ಸೈಕೋ ಕಿಲ್ಲರ್, ತುಂಬಾ ಡೇಂಜರ್. ಅದಕ್ಕೆ ಇನ್ ಮುಂದೆ ನೀವೆಲ್ಲ ಲೇಡೀಸ್ ಗೆಟಪ್ ಅಲ್ಲಿ ರೀ. ಯಾರು ಹಾಕೋತಿರೋ ಬಿಡ್ತಿರೋ, ನಾನಂತೂ ಲೇಡಿ ಗೆಟಪ್ ಹಾಕೋತೀನಿ. ಮಿಸ್ಟರ್ ಕೆಕಬುಲ್ ಅವ್ರಿ, ನೀವು ಯಾವ ಆಂಗಲ್ ಇಂದ ಚಂದ ಕಾಣ್ತಿದ್ರಿ ಅಂದ್ಬಿಟ್ಟು ಹುಡುಗಿರಿ ಆಸೆ ಹಾಕಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ನೋಡೋರ್ಗೆ ಯಾವ ಆಂಗಲ್ ಬೇಕೋ ಆ ಆಂಗಲ್ ಅಲ್ಲಿ ನೋಡ್ಕೋತಾರೆ ಬಿಡಿ. ಐ ಲೈಕ್ ಇಟ್. ಬಾಣ ತಪ್ಪಲ್ಲೇ ನಾವಿಬ್ಬರು ಗೆಟಪ್ ಚೇಂಜ್ ಮಾಡ್ಕೊಂಡು ಬರುವ. ಲೇ ಯಾಕೆ ಇವ್ರ ಮಾತು ಕೇಳ್ಕೊಂಡು ಯಾವನ್ಗೋ ಹೆದರ್ಕೊಂಡು ಹುಡುಗಿ ವೇಷ ಹಾಕೋತೀನಿ ಅಂತಲ್ಲ, ನಾಚಿಕೆ ಆಗಲ್ವೇನೋ? ಜಾನಿ ಅವರೇ, ಈ ನಾಚಿಕೆ ಮಾನ ಮರ್ಯಾದೆ ಅವ್ಯಾವ್ದು ಅಣ್ಣಪ್ಪನವ್ರಿಗಿದ್ದ ಕಂಬಿಡಿ. ಅಂದ್ರೆ ಅದನ್ನ ಬಿಟ್ಟು ಮುಂದಕ್ಕೆ ವಿಷಯ ಹೇಳಿ ಅಂದಿ. ಇನ್ಸ್ಪೆಕ್ಟರ್ ಆಗಿ ಹೇಳೋದು ನನ್ನ ಕರ್ತವ್ಯ, ಹೇಳಿದೆ. ಇಷ್ಟ್ರ ಮೇಲೂ ನೀವು ಲೇಡಿ ಗೆಟಪ್ ಹಾಕ್ಲಿಲ್ಲ ಅಂದ್ರೆ ಹೇಳೋದು ಗೆಟಪ್ ಅವನೇ ನಿಮ್ಗೆ ಹಾಕ್ತಾ. ಗಂಡಸಾಗಿ ಸಾವು ಹೆದರ್ಕೊಂಡು ಹೆಣ್ಣಿನ ವೇಷ ಹಾಕೋದ? ನೆವರ್. ಅಂದ್ರೆ ನಿಮ್ಮ ಕೊನೆ ನಿರ್ಧಾರ? ಯಾರು ಬೇಕಾದ್ರೂ ಹೆಣ್ಣಿನ ವೇಷ ಹಾಕ್ಲಿ, ನಾನ್ ಮಾತ್ರ ಹಾಕಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಬೇಗದಲ್ಲೇ ನಮ್ಮ ಏರಿಯಾದಲ್ಲಿ ಒಂದು ತಿಥಿ ಊಟ ಉಂಟು. ಜಾನಿ ಜಾನಿ, अशी सुंदर साज सजबून ಜಾನಿ, ಏನಿದು ನಿಮ್ ವೇಷ? ಜಾನಿ ಅಲ್ಲ, ಕಾಲ್ ಮಿ ಜಾನು.
ಜಾನುನಾ ನೀವ್ ಇಂತವ್ರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ನನಗೇನಾಗಿದೆ ನೋಡು, ಎಷ್ಟು ಚೆನ್ನಾಗಿದ್ದೀನಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಥವಾ ನಿಮ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಒಂದೇ ಪ್ರಶ್ನೆನ 2 ಥರ ಕೇಳ್ತಿದ್ಯಲ್ಲ, ನಿನ್ ತಲೆ ಸರಿ ಇದೆಯಾ? ಜಾನಿ, ಸೈಕೋ ತರ ಆಡ್ಬೇಡಿ. ಸೈಕೋ ತರ ಆಡ್ತಿಲ್ಲ ಮಧು, ಸೈಕೋಗೋಸ್ಕರ ಈ ರೀತಿ ಬದಲಾಗಿದ್ದೀನಿ. ಸೈಕೋನಾ? ಜಾನಿ ಏನ್ ಹೇಳ್ತಿದ್ದೀರಾ? ಗಾಬರಿ ಆಗ್ಬೇಡ. ಟಿವಿ ಆನ್ ಮಾಡು. ನಮಸ್ತೆ ವೀಕ್ಷಕರೇ, ಶಾಕ್ ಆಯ್ತಾ? ನಾನು ಈ ವೇಷದಲ್ಲಿ ಬಪ್ಪಕ್ಕೂ ಒಂದು ಬಲಹೀನವಾದ ಕಾರಣ ಇದೆ. ಸರ್, ಅದು ಬಲವಾದ ಕಾರಣ ಅಲ್ವಾ? ಕಾರಣ ಬಲವಾದ್ದೆ ಮರ್ರೆ, ಆದ್ರೆ ನಾ ಈ ವೇಷ ಹಾಕೊಂಡು ಬಲಹೀನ ಇದೆ. ಯಾಕೆ ಸರ್? ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ನಿಮ್ಮ ಕಾರ್ಯದಕ್ಷತೆನ ನೋಡಿ ನೀವು ಪ್ಯಾಂಟ್ ಶರ್ಟ್ ಹಾಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಈ ವೇಷನ ಹಾಕ್ಸಿದಾರಾ? ಶಟಪ್. ನಾನು ಈ ವೇಷ ಹಾಕೊಂಡದ್ದು ಜನರಲ್ಲಿ ಜಾಗೃತಿ ಮೂಡಿಸೋಕೆ. ಆಲ್ರೆಡಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಸರ್. ನೀವೀಗ ಸ್ವಲ್ಪ ಸುಮ್ಮನೆ ಯಾಕಂದ್ರೆ ನಾನು ವಿಷಯ ಹೇಳಿ ಮುಗಿಸುದಾ? ಹೇಳಿ ಸರ್. ನೋಡಿ ಗಂಡಸ್ರೆ, ಯಾಕೆ ಹೆಂಗಸರು ನೋಡ್ಬಾರ್ದಾ? ವೀಕ್ಷಕರೇ, ನಿನ್ನೆ ರಾತ್ರಿ ಸೈಕೋ ಕಿಲ್ಲರ್ ಮುಳ್ಳಪ್ಪ ಎಂಬಾತ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಗಂಡಸರು ತರ ಇರೋದು ಇಷ್ಟ ಆಗಲ್ಲ. ಅದಕ್ಕೆ ಅವನನ್ನ ಹಿಡಿಯೋವರೆಗೂ ಗಂಡಸರೆಲ್ಲರೂ ಹೆಣ್ಣಿನ ವೇಷ ಹಾಕೊಳ್ಬೇಕು, ಹಾಗೆ ಹೆಂಗಸರೆಲ್ಲ ಗಂಡಿನ ವೇಷ ಹಾಕೊಳ್ಬೇಕು. ಇಲ್ವಾದಲ್ಲಿ ಅವನು ಯಾವ ಕಡೆಯಿಂದ ಯಾರಿಗೆ ಹೇಗೆ ಚಾಕು ಚುಚ್ತಾನಂತ ಗೊತ್ತೇ ಆಗಲ್ಲ. ಸರ್, ಜನಸಾಮಾನ್ಯರ ವಿಷಯ ಬಿಡಿ ಸರ್. ನೀವು ಒಬ್ಬ ಪೊಲೀಸ್ ಆಗಿ ಆ ಸೈಕೋ ಮುಳ್ಳಪ್ಪನಿಗೆ ಭಯ ಬೀಳೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಇಲ್ಕಣಿ ಮರ್ರೆ, ನಾನೊಬ್ಬ ಇನ್ಸ್ಪೆಕ್ಟರ್ ಇರ್ಬೋದು, ಆದ್ರೆ ಅವನ ಕಣ್ಣಿಗೆ ನಾನೊಬ್ಬ ಗಂಡಸರು ನಮ್ಮನೆಯೇ ಕಾಂಬುದು. ಅದಕ್ಕೆ ಈ ವೇಷ. ನೀವು ಇದೇ ವೇಷ ಹಾಕಣಿ. ಮತ್ತೆ ನಮಸ್ಕಾರ ವೀಕ್ಷಕ. ಜಾನಿ, ಬೆಂಗಳೂರಲ್ಲಿ ಏನ್ ನಡೀತಿದೆ? ನನಗೂ ಗೊತ್ತಿಲ್ಲಮ್ಮ, ಆದ್ರೆ ಪ್ರಾಣ ಉಳಿಸ್ಕೊಳಕ್ಕೆ ಈ ವೇಷ ಹಾಕೊಂಡಿದ್ದೀನಿ. ಆದಷ್ಟು ಬೇಗ ನೀನು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಡು. ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನೀವ್ ಈ ಡ್ರೆಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದ್ದೀರಾ. ಗಂಡನ್ನ ಹೆಣ್ಣಿನ ವೇಷದಲ್ಲಿ ನೋಡಿ ಖುಷಿ ಪಡೋ ಜಗತ್ತಿನ ಏಕೈಕ ಪ್ರಾಣಿ ನೀನೇಮ್ಮ. ಮುಜೆ ಬಚಾವ್, ಮುಜೆ ಬಚಾವ್. ನಾನು ನಿಮ್ಮ ಬಾವ ಶ್ರೀರಾಮಚಂದ್ರ ಗೌಡ. ಏನಿದು ನಿಮ್ ಸ್ತ್ರೀ ವೇಷ? ಯಾಕೆ ಚಂದ ಕಾಣಲ್ವಾ? ಯಾಕೆ ಸ್ಟಡಿ ಆಗಿದ್ದೀರಾ ಅದನ್ನ ಹೇಳಿ. ಅದು ಸ್ಟಡಿಯಲ್ಲ, ರೆಡಿ. ಅದನ್ನ ಹೇಳಿ. ಅಯ್ಯೋ, ಅದೊಂದು ದೊಡ್ಡ ಕತೆ ಕಂಬಿಡು. ತೊಂದ್ರೆ ಇಲ್ಲ, ಚಿಕ್ಕದಾಗಿ ಮಾಡ್ಕೊಂಡು ಹೇಳಿ. ಅದು ನನ್ನ ಜೈಲಿಂದ ಸೈಕೋ ಮುಳ್ಳಪ್ಪನ ತಪ್ಪಿಸ್ಕೊಂಡಿದ್ದಾನಂತೆ. ಅವನ ಕಣ್ಣಿಗೆ ಗಂಡಸ್ರೆಲ್ಲ ಹೆಂಗಸಾಗಿ ಹೆಂಗಸ್ರೆಲ್ಲ ಗಂಡಸಾಗಿ ಕಾಣಿಸ್ಕೋಬೇಕಂತೆ. ಅವನ್ಗೇನ್ ಬಂದಿರೋದ್ ಮಲ್ಲಾಗ್ರ? ಅಯ್ಯ, ಅದೆಲ್ಲ ನನಗೆ ಏನು ಗೊತ್ತು ಪಾರು. ಆದ್ರೆ ಅವ್ನು ಸಿಗೋಗಂಟ ವೇಷ ಬದಲಾಯಿಸ್ಕೊಂಡಿರಿ ಅಂತ ಬಜರಂಗಿ ಇನ್ಸ್ಪೆಕ್ಟರ್ ಹೇಳೋರೆ. ಬಿರ್ ಹೋಗು, ನೀನು ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಡು. ನೀವೇ ಹೆಂಗ್ಸಾದ್ಮೇಲೆ ನನ್ ಗಂಡ್ ಸಾಧ್ಯ ಇದ್ದಾನ ಶ್ರೀ? ಪಾರು ಮೇಡಮ್ನವ್ರೆ, ನಮ್ಮಲ್ಲಿ ಬದಲಾಗಿರೋದು ಬಟ್ಟೆ ಅನ್ನೋದು ಗೆಪ್ತಿ ಇರಲಿ. ನಾನು ಏನ್ ಹೇಳ್ದೆ ಶ್ರೀ? ಆದ್ರೂ ಶ್ರೀ, ಈ ಬೂಸದ ಮೂಟೆ ತರ ಇರೋ ನಿಮ್ ಹೊಟ್ಟೆ ನೋಡಿದ್ರೆ ಒಂಥರ ಆಯ್ತದೆ. ಪಾರು, ರೊಚ್ಚಿಗೇಳ್ಬೇಡ, ಹೊಸಿ ಸಮಾಧಾನವಾಗಿರು. ಏನ್ ಸಮಾಧಾನವಾಗಿರೋದೋ ಏನೋ. ನಿಮ್ನ ಹಂಗ್ ನೋಡಿದ್ರೇನೆ ಹೆಂಗೆಂಗೋ ಅನಿಸ್ತಾ ಇತ್ತು, ಇನ್ನ ಹಿಂಗ್ ನೋಡಿದ್ರೆ ಇನ್ನು ಹೆಂಗೆಂಗೋ ಆಯ್ತದೆ. ಪಾರು, ಮೈ ಕೈ ಮುಟ್ಟು ಮಾತಾಡ್ಸ್ಬೇಡ, ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಕೋಪ ಮಾಡ್ಕೊಂಡ್ರೆ ಎಷ್ಟು ಪಸಂದ ಕಾಣಿಸ್ತೀರಿ, ಹಂಗೆ ಮೀಸನ್ನು ತೆಗೆಸ್ಬಿಟ್ರೆ ಬೋ ಪಸಂದ ಕಾಣಿಸ್ತೀರಿ. ಒಂದು ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ತಿದೆ ಅಲ್ಲ, ನಿಂಗೆ ಏನೋ ಅನ್ಸಲ್ವಾ? ಅನ್ನಿಸ್ತಾನೆ. ಏನಂತ್ಲೋ? ನಾನು ಬಿರ್ನೆ ಗಂಡ್ಸಾಗಿ ನಿಮ್ನ ಗಟ್ಟಿ ತಪ್ಕೊಂಡು ಮುತ್ಕೊಳ್ಬೇಕು ಅಂತ. ಅಯ್ಯಪ್ಪ, ಗಂಡಸಾಗಿ ಇಂಥ ವ್ಯಾಸ ಹಾಕೊಂಡು ಹೆಂಗ್ಸಂತವ ಆ ಥರ ಮಾತು ಕೇಳೋ ಶಾನೆ ಅಸಹ್ಯ ಆಯ್ತದೆ. ಇಷ್ಟು ದಿನ ಈ ವಿಘ್ನ ಯಾರ ಹಾಕೊಂಡಿದ್ರೋ
ತಲೆ ತುಂಬ ಬರೀ ಹೇನ್ಗಳಿತ್ತು ಅನ್ಸುತ್ತೆ. ಕಟ್ತಾ ಕಟ್ತಾ ಅಯ್ಯಯ್ಯೋ. ಹಣೆಪ್ನವ್ರಿ, ನೀವೇನು ಹೆಣ್ಣನ್ ವೇಷ ಹಾಕೊಂಡ್ ಬಂದ್ಬಿಟ್ಟಿದಾರಿ? ನೀವೇನ್ ಹುಲಿ ವೇಷ ಹಾಕೊಂಡಿದ್ದೀರಾ? ಚಂದಾಗಿ ಮರ್ಯಾದೆ ಕೊಟ್ರಿ, ತೊಂದ್ರೆ ಇಲ್ಲ. ಹಣೆಪ್ನವ್ರೆ, ನಾ ಕೇಳ್ದದು ಸೈಕೋ ಮುಳ್ಳಪ್ಪನ ಯಾಕೆ ಹೆದರ್ಕೊಂಡು ನಾನು ವೇಷ ಚೇಂಜ್ ಮಾಡಬೇಕು ಅಂತ ಮೀಸ ತಿರ್ಕೊಂಡೋದರು. ಈಗ ಮೀಸನ್ನು ಕೆರ್ಕೊಂಡು ವೇಷ ಹಾಕೊಂಬಂದಿರಲ್ಲ ಯಾಕ ಅಂತ. ಆ ಸೈಕೋ ಬಂದು ಕೆರೆದೇ ಇರ್ಲಿ ಅಂತ. ಆದ್ರೂ ಅಣ್ಣಪ್ಪನವ್ರೆ, ಈ ಥರ ಯಾಸ ಹಾಕೊಂಡು ಶಾನೆ ಹಿಂಸೆ ಆಯ್ತದ ಕಂಬುಡಿ. ಹೌದು ಗೌಡ್ರೆ, ನನಗೂ ತುಂಬಾ ಹಿಂಸೆ ಆಗ್ತಿದೆ. ಈ ವೇಷ ಹಾಕ್ದಾಗಿಂದ ಮೊದಲಿಂದ ಒಂಥರ ನೋಡಕ್ ಶುರು ಮಾಡ್ಬಿಡ್ತಾಳೆ. ಇದೇ ವೇಷದಲ್ಲಿ ನಾವು ಆಚೆ ಓಡಾಡಿದ್ರೆ ಜನ ಏನನ್ನಲ್ಲ ಹೇಳಿ, ಕಳ್ಕಬಾರ್ದನ್ನ ಕಳ್ಕೊಂಡ್ರವ್ರು ಅನ್ಕೋತಾರೆ. ಹೌದು ಗೌಡ್ರೆ, ನಾವು ಆ ರೀತಿ ಎಲ್ಲ ಅನಿಸ್ಕೋಬಾರ್ದು. ಅದ್ರಲ್ಲೂ ಎಂಡ್ರನ್ನ ತವರು ಮನೆ ಕಳಿಸಿ ಪ್ಯೂರ್ ಗಂಡ್ಸು ಅಂತ ಅನ್ನಿಸ್ಕೊಂಡ್ರೆ ನಾನು ಆ ಥರ ಅನ್ನಿಸ್ಕೊಳ್ಳೇಬಾರ್ದು. ಅದ್ಯಾವನ್ ಬಂದ ಅದೇನ್ ಕಿತಾಕತ್ತನೋ ಕಿತಾಕಳ್ಳಿ. ಇರೋ ವಿಘ್ನ ಅಲ್ಲೇ ನೀವೇ ಕಿತ್ತಾಕ್ಬಿಟ್ಟಿದ್ದೀರಲ್ಲ, ಇನ್ಯಾರು ಬಂದು ಏನ್ ಕಿತ್ಕೋತಾರ ಬಿಡಿ. ಅನೇಪ್ನವ್ರೆ, ನಾವಂತ ಸೈಕೋ ಮುಳ್ಳಪ್ಪನಿಗೆ ಎದ್ರಕೊಂಡು ಎಣ್ಣೆನ ವೇಷ ಹಾಕಬಾರ್ದು. ಅದೇನ್ ಮಾಡ್ತಾನೆ ನೋಡೇ ಬಿಡೋಣ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ತೋರ್ಸ್ಕೊ ನಾವು. ಡಾಕ್ಟ್ರೆ, ಇದ್ಯಾಕೆ ಎರಗ ಹೆಂಗ್ಸು ನೋವು ಅನುಭವಿಸ್ದಂಗ ನೀವು ನೋವು ಅನುಭವಿಸ್ತಾ ಇದ್ದೀರಿ? ಏನ್ ಆಗ್ಬಾರ್ದಿತ್ತು ಅಂತ ಅನ್ಕೊಂಡಿದ್ನು, ಅದೇ ಆಗೋಯ್ತು. ಯಾರಾದ್ರೂ ನಿಮ್ಗೆ ಮಾನಭಂಗ ಮಾಡಿದ್ರ? ಆ ನೋವಾಗಿದ್ರೆ ಅನುಭವಿಸ್ತಿದ್ದೆ. ನಿಮ್ ಜನ್ಮಕ್ಕೆ ಇಷ್ಟ ಆಕ ಎಷ್ಟು ಅಂತ ಮೆನ್ಷನ್ ಮಾಡಿ. ರೀ ಡಾಕ್ಟ್ರೆ, ನಿಮ್ಮ ಅವಸ್ಥೆ ನೋಡಿದ್ರೆ ಯಾರೋ ಸರಿಯಾಗಿ ರುಬ್ಬ್ ಕಳ್ಸಿರೋ ಆಗಿದೆ. ಬರೀ ರುಬ್ಬಿಲ್ಲಪ್ಪ, ನರಕದ ಬಾಗಿಲವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ರು. ಯಾರ? ಆ ಸೈಕೋ ಮುಳ್ಳಪ್ಪ. ಅವನ ಕೈಗೆ ನೀವ್ಯಾಕ್ರಿ ಸಿಕ್ಕಾಕೊಂಡ್ರಿ? ನಾನ್ ಸಿಕ್ಕಾಕೊಂಡಿಲ್ಲ, ಅವನೇ ಸಿಕ್ಕಾಕ್ಸ್ಕೊಂಡು ಎಳ್ಕೊಂಡೋದ. ಯಾಕ ನೀವು ಅವನಿಗೇನಾದ್ರು ಮಾಡಿದ್ರ್ಯಾ? ನಾನೇನು ಮಾಡಿಲ್ಲ. ಆ ಇನ್ಸ್ಪೆಕ್ಟ್ರು ಅವನಿಗೆ ಹೆದರ್ಕೊಂಡು ನೀವೆಲ್ಲ ಹುಡುಗಿ ವೇಷ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ, ನಾನು ಅದು ಏನಾಗುತ್ತೋ ಆಗ್ಲಿ ಅಂತ ಬಂಡು ಧೈರ್ಯ ಮಾಡಿ ಗಂಡಸರ ತರನೇ ಓಡಾಡ್ದೆ. ಅವನು ಪದೇ ಸಂಧಿ ಕರ್ಕೊಂಡೋಗಿ ನರಕ ತೋರಿಸ್ಬಿಟ್ಟ. ಕೈ ಕಾಲು ಹಿಡಿದು ಬೇಡ್ಕೊಂಡಿದ್ದಕ್ಕೆ ನನಗೊಂದು ಜೀವದಾನ ಕೊಟ್ಟ. ಇನ್ನೇನಾದ್ರೂ ನನ್ನ ಕಣ್ಣಿಗೆ ನೀನು ಗಂಡಸರ ತರ ಕಂಡ್ರೆ ಇನ್ನು ಜೀವಮಾನ ಇಡೀ ನೀನು ಯಾರ ಕಣ್ಣಿಗೂ ಗಂಡಸರ ತರ ಕಾಣಬಾರ್ದು, ಹಾಗೆ ಮಾಡ್ಬಿಡ್ತೀನಿ ಅಂದ. ಅಯ್ಯಪ್ಪ ಅಮ್ಮ. ಒಂದು ನಮ್ಮನೆ ಅತ್ಯಾಚಾರ ಪ್ರಯತ್ನ. ಅದ ನಿಮ್ಮನ್ನ ಆತರ ನೋಡೋದು ಮಹಾನುಭಾವ್ರು ಯಾರಪ್ಪ? ಗೊತ್ತಿಲ್ಲ ಗೌಡ್ರೆ, ನಾವಿಬ್ರು ಹುಡುಗಿ ವೇಷ ಹಾಕೊಂಡು ರಾತ್ರಿ ರೋಡಲ್ಲಿ ನಿಂತಿದ್ವಾ, ಒಂದ್ ಬೋಲಿ ಹುಡುಗರು ಗ್ಯಾಂಗ್ ಬಂತು, ಸುಮ್ಮದಲ್ಲಿ ಎತ್ತಾಕೊಂಡೋಗಿ ಆಮೇಲೆ ನಿಮ್ಮ ಅಜ್ಜಿ ಶುಂಠಿ ಅಲ್ಲ, ವಸ್ತ್ರಾಪರಣ ಆದ ಮೇಲೆ ಎಂತ ಆಗಿರ್ಬೋದು ಅಂತೇಳಿ ನಿಮ್ಗೆ ಗೆಸ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ವಾ? ನಾನೆಂತೇಳಿ ಸಿನಿಮಾ ಸ್ಟೋರಿ ಹೇಳ್ತಾ ಇದ್ದೇನಾ? ಅವ್ರಿಗೆ ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಬರೋದಿಲ್ಲ, ಅದಕ್ಕೆ ಈ ರೀತಿ ಎಲ್ಲ ಕೇಳ್ತಿದ್ದಾರೆ. ಅಣ್ಣಪ್ಪನವ್ರೆ, ಇವತ್ತು ನನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಿಮ್ ಜನ್ಮಕ್ಕೆ ಇಷ್ಟು ಉಗಿದ್ರು ಉಣ್ಣಕ್ ಕರೆದ್ರು ಅಂತಿರಲ್ರಿ. ಲೈ ರಾಕಿ, ಸೂರಿ ಅವರಿಂದ ಹೇಗ್ ತಪ್ಪಿಸ್ಕೊಂಡ್ರ? ತಪ್ಪಿಸ್ಕೊಳಕ್ ಆಗದೆ ಹಾಗೆ ತಪ್ಕೊಂಡ್ಬಿಟ್ಟಿದ್ರು, ಇನ್ನೆಲ್ಲಿ ತಪ್ಪಿಸ್ಕೊಳ್ಳೋದು? ಮತ್ತೇನ್ ಮಾಡಿದ್ರು? ಆಗಬಾರ್ದು ಆಗುವುದಕ್ಕಿಂತ ಮುಂಚೆ ಆ ತಪ್ಪಲೆ ಸೆರಗು ಸಾರಿಸಿ ಮೀಸೆ ತೋರಿಸಿದ. ನಾನು ಗಂಡಸು ಅಂತೇಳಿ ಪ್ರೂವ್ ಮಾಡಿದೆ. ಕಲ್ಟಿವೇಟ್ರು, ನಿಮ್ಮನ್ನ ನೋಡ್ತಾ ಇದ್ರೆ ಹೆಣ್ಣಿನ ಕಷ್ಟ ಯಾನ ಅಂತ ಅರ್ಥ ಆಯ್ತದ ಕೂಡ. ನಿಮ್ಗೆ ಈಗ ಅರ್ಥ ಆಗ್ತಿದೆ, ನಮಗೆ ರಾತ್ರಿ ಅರ್ಥ ಆಗಿತ್ತು. ಲೈ ರಾಕಿ, ಆ ಸೈಕೋ ಸಿಗೋವರೆಗೂ ನಾವ್ ಈ ಕಷ್ಟನ ಅನುಭವಿಸ್ಲೇಬೇಕು ಕಣೋ. ಹೂ ಕೂಡ ಕಲ್ಟಿವೇಟ್ರು, ಸದ್ಯಕ್ಕೆ ಇಂಥ ಅಗ್ನಿ ಪರೀಕ್ಷೆಗಳನ್ನ ಎದುರಿಸ್ಬೇಕು. ಯಾನೇ ಆದ್ರೂ ಯಾನೇ ಆಗಿಲ್ಲ ಅಂತ ಜೋಶಲ್ಲಿರಿ. ಐ ಲೈಕ್ ಇಟ್. ಪಾಪ ಹುಡುಗರು ಎಷ್ಟೇ ನೋವಲ್ಲಿದ್ರು ಹಕ್ಕಿ ತರ ಹಾರ್ಕೊಂಡು ಹೋಗ್ಬಿಟ್ರು. ಅವ್ರನ್ನ ಬುಟ್ಟಾಕಿ ಅಣ್ಣಯ್ಯಪ್ಪನವ್ರೆ, ನೀವು ಹಸಿ ರಾತ್ರಿನಾಗ ಹುಷಾರಾಗಿರಿ. ಯಾರಾದ್ರೂ ಪೋಲಿಗಳು ಬಂದು ಎತ್ತಕೊಂಡು ಹೋಗ್ಬಿಟ್ರಿ ಏನ್ ಮಾಡಿರಿ? ನೀವು ಅಷ್ಟೇ. ಅದು ಬಿಸಿ ಬಿಸಿ ಕಾಫಿ ರೆಡಿ, ಬೇಗ ಬಾ. ಕಲಸಲ
ಮಧು, ಈ ಟಪೋರಿ ಗೆಟಪ್ಪಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ. ಯಾಕೆ ಇಷ್ಟು ದಿನ ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ಎಷ್ಟು ದಿನ ಬೇರೆ ತರ ಕಾಣಿಸ್ತಾ ಇದ್ದೆ, ಇವತ್ತು ಬೇರೆ ತರ ಕಾಣಿಸ್ತಾ ಇದ್ಯಾ. ಹುಡುಗಿ ಗೆಟಪ್ಪಲ್ಲಿ ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ಹುಡುಗನ ಗೆಟಪ್ಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬಾರ್ದ? ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ. ಪಾರು ಪಾರು ಕಾಪಿ ತಕೊಂಬ. ಕಮಿಂಗ್ ಕಮಿಂಗ್. ಹುಡುಗಿ ಕಣ್ಣು ಲೋಡೆಡ್ ಗನ್ನು ಆಟಿಗೆ ಬುಲ್ಲಟ್ಟು 1 by 1 ಎದೆಯ ಡೋಲು ಆಗಿದೆ ಹೋಲು ಆದ್ರೂ ಹತ್ತಕ್ಕೆ ತಾಳ ಕೇಳು ಹುಡುಗರ ಆಟಿಗೂ ಹೆಲ್ಮೆಟ್ ಹಾಕೊಳು ಆಕ್ಷನ್ ನೀಡು ದೇವರೇ. ಇದು ಯಾಕೆ ಶ್ರಿಂಗ್ ತಿನ್ಕೊಳಂಗ್ ನೋಡಿರಿ? ಆ ಪಟ್ಟಿ ಆಸೆ ಇದ್ರೆ ತಿನ್ಕೊಂಬಿಡಿ. ನೀನು ಯಾವತ್ತು ಗಂಡು ಬಿರಿ ಆಶ ಹಾಕಿರ್ನಿಲ್ವಲ್ಲ, ಅದಕ್ಕೆ ಶಾಕ್ ಆಯ್ತು ನೋಡ್ತಾ ಇದ್ದಿ. ಪಸಂದಾಗದಿನ ಪ್ಯಾಂಟ್ ಮೇಲೆ ನಂದೊಂದು ಪಟಾಪಟಿ ಚಡ್ಡಿ ಹಾಕೊಂಡ್ಬಿಟ್ಟಿದ್ರೆ ಇನ್ನೂ ಚೆಂದಾಗಿರೋದು. ಹೋಗಿಪ್ಪ, ನನಗಿನ್ನು ಆ ಪಟ್ಟಿ ತಲೆ ಕೆಟ್ಟಿಲ್ಲ.